ಎಂತ ಮೀನು ಮಾರ ನೋಡಿ ಮೀನು ನೋಡಿ ದೊಡ್ಡದು ಮೀನು ಸಿಕ್ಕಿದೆ ಇಲ್ಲಿ ದೊಡ್ಡ ಇದೆ ನಮ್ಮ ರಾಕಿ ನಾಯ್ಕರವರು ಹೆಲೋ ಗಾಯ್ಸ್, ವೆಲ್ಕಮ್ ಟು ದಿ ನ್ಯೂ ವ್ಲಾಗ್. ನಾವೀಗ ಇಲ್ಲಿ ಕೆರೆಯಲ್ಲಿ ಮೀನು ಹಿಡಿಲಿಕ್ಕೆ ಬಂದಿದ್ದೇವೆ. ಇದು ನಮ್ದು ದೊಡ್ಡ ಕೆರೆ. ಇಲ್ಲಿ ಈಗ ನೋಡ್ಬೋದು ನಾವು ಫಿಶಿಂಗ್ ಮಾಡ್ತಿದ್ದೇವೆ. ಇದು ನಮ್ಮ ಡ್ಯಾಡಿ, ನಮ್ಮ ಮಾಮ ಇದ್ದಾರೆ. ಹಾ ಹಲೋ. ಇಲ್ಲಿ ಚಿಕ್ಕಪ್ಪ ಇದ್ದಾರೆ, ನನ್ನ ಕಜಿನ್. ನಮ್ಮ ಇಲ್ಲಿ ಒಬ್ಳು ಕಜಿನ್ ಇದ್ದಾಳೆ. ಹೆಲೋ. ಇದು ಒಂದು ಟ್ರೆಡಿಷನಲ್ ಫಿಶಿಂಗ್ ನೋಡ್ಬೋದು ಇಲ್ಲಿ. ಟ್ರೆಡಿಷನಲ್ ಫಿಶಿಂಗ್ ಸೂಪರ್ವೈಸರ್. ಯಸ್, ಅವಳಿಗೆ ಇಂಟ್ರೆಸ್ಟಿಂಗ್ ಫಿಶಿಂಗ್, ಇದಕ್ಕೆ ಇಂಟ್ರೆಸ್ಟ್ ಬೇಕು ಫುಲ್. ಅಲ್ಲಿ ನೋಡಿ, ಅವಳು ಅಲ್ಲಿ ಮೇಲೆ ಕೂತ್ಕೊಂಡಿದ್ದಾಳಲ್ಲ, ಅವಳಿಗೆ ನಾವು ನಮ್ಮ ಗೋಣಿ ಎಲ್ಲ ಕಾಯ್ಲಿಕ್ಕೆ ಕೂತ್ಕೊಂಡಿದ್ದೇವೆ. ಅವಳು ಮೀನು ಕಾಯುವ ಅವಳು ಇಲ್ಲಿ. ಅಲ್ಲಿ ನೋಡಿ, ಅವಳು ಸ್ಮೈಲ್ ಮಾಡ್ತಿದ್ದಾಳೆ. ಈಗ ಟ್ರೆಡಿಷನಲ್ ಫಿಶಿಂಗ್ ಹೇಗೆ ಆಗ್ತದೆ ಅಂತ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಮಧ್ಯದಲ್ಲಿ ಒಂದು ಬಲೆ ಇದೆ. ಈ ಥರ ಇಬ್ಬರು ಎಳ್ಕೊಂಡು ಹೋಗುದು, ಮತ್ತೆ ಆಚೆ ಮತ್ತೆ ಈಚೆ ಮೀನನ್ನು ಓಡಿಸು. ಈಗ ಇಲ್ಲಿ ಓಡಿಸ್ತಾರೆ ನೋಡಿ, ಹೀಗೆ ಓಡಿಸಿ. ಮಧ್ಯದಲ್ಲಿ ಬಲೆ ಇದೆ ನೋಡಿ ಅಲ್ಲಿ, ಮತ್ತೆ ಹೀಗೆ ಮೇಲೆ ಮಾಡುದು. ಅದರಲ್ಲಿ ಮೀನು ಸಿಗಿ ಬೀಳ್ತದೆ. ನಮ್ಮ ಚಿಕ್ಕಪ್ಪ ಅಂತೂ ಫುಲ್ ಜೋಶಲ್ಲಿದ್ದಾರೆ. ಇದು ದೊಡ್ಡ ಸೈಜ್. ಓ ಮಾರೆ, ನಮ್ಮ ನಸೀಬು. ಗೋಣಿ ಹಿಡಿಯುವ ಇಲ್ಲಿ, ಗೋಣಿ ಹಿಡಿಯೋರು ಗೋಣಿಯನ್ನ ಬಲೆ ಒಳಗೆ ಹಾಕ್ಬೇಕು. ಒಂದು ಮೀನು ಬಿಡ್ಲಿಕ್ಕಿಲ್ಲ ಇವತ್ತು. ಮೀನು ನೋಡಿ, ಮೀನು ನೋಡಿ, ಹಾರದ್ ನೋಡಿ, ಮೀನು ಹಾರದ್ ನೋಡಿ. ನೋಡಿ ಈ ತರ ನೋಡಿ, ಅಲ್ಲಿ ಮೀನು ನೋಡಿ, ಮೀನು ಬಿದ್ದಿದೆ ನೋಡಿ. ಎಲ್ಲಿ ನೋಡಿ ಮೀನು ನೋಡಿ, ಹಸಿ ಮೀನು, ಫ್ರೆಶ್ ಮೀನು ನೋಡಿ, ಫ್ರೆಶ್ ಮೀನು ನೋಡಿ. ಪುನಃ ನೋಡಿ ಮೀನು ನೋಡಿ, ಇಲ್ಲಿ ಮೀನು ನೋಡಿ. ಎಂತ ಮೀನು ಮಾರ, ನೋಡಿ. ಆನಂದಿಸಿ ಬನ್ನಿ, ನೀವು ಸಹ ಬನ್ನಿ ಕೆರೆಗೆ. ಬನ್ನಿ, ಕಾಣಿಸ್ತಿದೆ ನೋಡಿ ಗೈಸ್, ಫಿಶ್ ನೋಡಿ, ಫಿಶ್. ಈ ತರ ಫಿಶಿಂಗ್ ನೋಡಿದೀರಾ ನೀವು ಟ್ರೆಡಿಷನಲಿ? ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನಲ್ ಅಲ್ಲಿ ನಾವು ತೋರಿಸುದು ನಿಮ್ಗೆ ಈ ತರ ಟ್ರೆಡಿಷನಲ್ ಫಿಶಿಂಗ್. ನೀವು ಮುಂದೆ ಹೋಗ್ಬಾರ್ದು, ಮುಂದೆ ಹೋದ್ರೆ ಮೀನು ಹೆದರಿ ಓಡ್ತದೆ. ಅಲ್ಲಿ ನೋಡಿ, ಒಬ್ಬ ಏಡಿ ಹಿಡಿಲಿಕ್ಕೆ ಅಲ್ಲಿ ಇಲ್ಲಿ ಓಡಿಸೋರು ಯಾರು? ಮತ್ತೆ ಕೆರೆಯಲ್ಲಿ ಅಪ್ಪಮ್ಮೆ ಒಂದು ಇಲ್ಲಿ ಬಿಟ್ಟು ಮತ್ತೆ ಉಂಟು, ಎಲ್ಲ ಉಂಟು. ಎರಡು ಲಾರಿ. ಎಂತ ಗಮ್ಮತ್ ಮಾರ, ಮೀನು ಹಿಡಿ. ಇವ ಎಂತ ಮಾಡ್ತಾನೆ ಅಲ್ಲಿ ಗೋಣಿ ಕೊಡುದು. ಈ ಫಿಶ್ ನೋಡಿ, ಹಿಡಿಲಿಕ್ಕೆ ಸಹ ಒಬ್ಬ ಜನ ಒಳ್ಳೆ ಇರ್ಬೇಕು. ಒಂದು ಮೀನು ಬಿಟ್ರೆ ಚಂಡನೆ ಬೀಳ್ತದೆ. ಇದೊಂದು ತುಂಬಾ ಟೈಮ್ ಇಂದ ಇದ್ದ ಕೆರೆ. ಆಕ್ಚುಲಿ ಗುಡ್ ಫ್ರೈಡೆಗೆಲ್ಲ ಇಲ್ಲಿ ಮೀನು ಹಿಡಿತಾರೆ, ಟ್ರೆಡಿಷನಲ್ ಟೈಪ್ ಅಲ್ಲಿ. ಯಾಕೆಂದ್ರೆ ಗುಡ್ ಫ್ರೈಡೆಗೆನೆ ಜೀಸಸ್ ಕ್ರೈಸ್ಟ್ ಸತ್ತೋದ್ರು. ಹೌದು, ಅವರಿಗೆ ಕ್ರೂಸಿಫಿಕ್ಸ್ ಮಾಡಿದ್ರು, ಸತ್ತೋದ್ರು. ಸೊ ಅದಕ್ಕೆ ಆ ಟೈಮಲ್ಲಿ ಎಲ್ಲ ಉಪವಾಸ ಎಲ್ಲ ಇರ್ತದೆ. ಸೊ ಬೇರೆ ಬೇರೆ ಕಡೆಯಿಂದ ಜನರು ಇಲ್ಲಿ ಫಿಶಿಂಗ್ ಮಾಡ್ಲಿಕ್ಕೆ ಬರ್ತಾರೆ. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇನ್ನು ಮೀನೆಲ್ಲ ಹಿಡಿಲಿಕ್ಕುಂಟು. ಸೊ ಫೈನಲ್ ಆಗಿ ನಿಮಗೆ ಮೀನು ತೋರಿಸ್ತೇನೆ ಲಾಸ್ಟಿಗೆ ಎಷ್ಟು ಮೀನುಂಟಂತ. ನೋಡಿ, ಈಗ ಓಡಿಸಿದ್ದಾರೆ. ಎಸ್, ಕಾಲು ಜಾಗ್ರತೆ. ಉಪ್ಪು ನೀರು. ಮೀನು ಸ್ವಲ್ಪ ಸಮಯದಲ್ಲಿ ಉಪ್ಪು ನೀರು ಜಾಸ್ತಿ ಆದ್ರೆ ಮೀನುಗಳೆಲ್ಲ ಸಾಯ್ತದೆ. ಇವ ನೋಡಿ ಇಲ್ಲಿ ಜಲ್ಪರಿ ತರ ಮಾಡ್ತಿದ್ದಾನೆ. ಮತ್ತೆ ಹೌದಾಗಲ್ಲ ಕೈ. ನಮ್ದು ಹೆವಿ ಶೂಟಿಂಗ್ ಎಲ್ಲ ಆಗ್ತುಂಟು ಇವತ್ತು. ಅಲ್ಲಿ ನೋಡಿ, ಡ್ರೋನ್ ಇದೆ ಇವತ್ತು. ಫುಲ್ ಟ್ರೆಡಿಷನಲ್ ಫಿಶಿಂಗ್ ವೈರಲ್ ಮಾಡುದು. ಡ್ರೋನ್ ನೋಡಿ ಹೇಗೆ ಹೋಗ್ತುಂಟು. ಈಗ ಬೀಳಲೇಬೇಕು, ತುಂಬಾ ಬೀಳ್ಬೇಕಾ? ಮೇಲೆ ಒಂದು ಎರಡು ಬಿಸ್ಲರಿ ಬಾಟಲ್. ತುಂಬಾ ರುಚಿಯಾದ ಮೀನು, ಲಂಕ ಮೀನು ಭಾರಿ ಟೇಸ್ಟ್. ಅಲ್ಲಿ ಓಕೆ. ಇಲ್ಲಿ ನೋಡಿ, ನಮ್ಮ ಚಿಕ್ಕಪ್ಪ ಫುಲ್ ಜೋಶ್. ದೊಡ್ಡ ಮೀನು ಹಿಡಿಬೇಕಂತ. ಈ ತರದ ಟ್ರೆಡಿಷನಲ್ ಫಿಶಿಂಗ್ ಯಾರಿಗೂ ಗೊತ್ತಿಲ್ಲ. ಹೌದು, ನಮಗೆ ಸಹ ಆ್ಯಕ್ಚುಲಿ ಲಾಸ್ಟ್ ಇಯರಿಂದ ಗೊತ್ತು ಈ ಥರ ಎಲ್ಲ ಫಿಶಿಂಗ್ ಮಾಡ್ಬೋದು ಅಂತ.
ಪ್ಯಾರ್ಲಾ ಕಡಿಯಲ್ಲಿ ಫಿಶಿಂಗ್ ಮಾಡುದು. ಪ್ಯಾರ್ಲಾ ಕಡಿ ಆಗದ ಕಾರಣ ಹೌದು, ಇದು ಸ್ವಲ್ಪ ಮುಳ್ಳೆಲ್ಲಿ ಬಿದ್ದಿದೆ. ಆಕ್ಚುಲಿ ಈ ಕೆರೆಯಲ್ಲಿ ನಾವು ಒಬ್ಬರೇ ಅಲ್ಲ, ತುಂಬಾ ಜನ ಬರ್ತಾರೆ ಇಲ್ಲಿ. ಈ ಕೆರೆಯಲ್ಲಿ ಆಕ್ಚುಲಿ ಒಂದು 4-5 ಹೀಗೆ ಬಲೆ ಇದ್ರೆ ಉಂಟಲ್ಲ, ಒಂದೊಂದು ಬಲೆಗೆ ಅಟ್ಲೀಸ್ಟ್ ಒಂದು 10-15 ಮೀನು ಬೀಳ್ತದೆ. ಸೊ ಅಷ್ಟು ಮೀನುಂಟು. ಎಲ್ಲ ನೋಡಿ, ಯಾರಿಗೆಲ್ಲ ನೋಡಿ ಹೇಳ್ತಿದ್ರು ನೋಡಿ, ಯಾರೆಲ್ಲ ಹಿಡ್ತಿದ್ರಂತ. ಅಲ್ಲಿ ನೋಡಿ ಒಂದು ಬಲೆಗೆ ಮೀನು ಸಿಕ್ಕಿ ಬಿದ್ದಿದೆ ನೋಡಿ. ಅಲ್ಲಿ ನೋಡಿ 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 ಎಷ್ಟು ದೊಡ್ಡ ಯಪ್ಪ ಮೀನು ನೋಡಿ ಗೈಸ್. ದೊಡ್ಡದು ಮೀನು ಸಿಕ್ಕಿದೆ ಇಲ್ಲಿ. ದೊಡ್ಡ ಇದೆ ಅದು, ಸಣ್ಣದು ಅಲ್ಲ. ಅಲ್ಲ ಒಳ್ಳೆ ಸೈಜ್ ಹಾಕಿದ್ದಾರೆ. ಅಲ್ಲಿ ಮೀನು ಬಿತ್ತೆ ಮಾರೆ, ಅಲ್ಲಿ ಓಡಿಸೋರು ಯಾರು ಇಲ್ಲ, ಅದು ಬಿತ್ತು ನೋಡಿ. ಅಲ್ಲಿ ಹೋಗ ಎಸ್ ಮೀನು ನೋಡಿ. ಓ ತರಕಾರಿ ಮೀನು. ಅಲ್ಲಿ ಬಲೆಗೆ ಸಹ ಒಳ್ಳೆ ಮೀನು ಬಿದ್ದಿದೆ. ಎಸ್ ಲಾಭದ ಎಸ್ ಈಗ ಇದು ಗೋಣಿ ಒಳಗೆ ಮೀನು ನೋಡಿ. ಇಂಡಿಯಾಗೆ ಮಾಡ್ತಾರೆ. ಓ ಎಂತ ಮೀನು ಮಾರೆ, ಎಲ್ಲ ಟೈಪ್ ಆಫ್ ಮೀನು ಇದೆ ಇದರಲ್ಲಿ. ಸೊ ಅಲ್ಲಿ ನೋಡಿ ಆವ್ರೇಜ್ ಸೈಜ್. ನಮ್ಮ ಮುಂದೆನೇ ಒಂದು ಮೀನು ಸರ್ಕಾರಿ. ಓಹ್ ಬಲೆಗಂತೂ ಕಂಡಬಡ ಬಿದ್ದಿದೆ. ಎಂತ ಕ್ರೇಜಿ ಮೀನು ಮಾರೆ, ಮೀನುಗಳ ರಾಶಿ. ಹಿಡಿಯುವ ಮೀನು, ಹ್ಮ್ ಬಲೆ ಕಟ್ಟಿ ಹಿಡಿಯುವ ಮೀನು ಬಿದ್ರೆ ಅದನ್ನೇ ತೆಗಿಬೇಕು. ಇಲ್ಲದ್ರೆ ಒಂದು ತಿನ್ನುವಾಗ ಇಡೀ ಪುಲ್ಲೆ ಆಗ್ತದೆ. ಅದು ತೆಗಿಲಿಕ್ಕೇನೆ ತುಂಬಾ ಟೈಮ್. ಅದು ಬಿದ್ದಿದೆ ನೋಡಿ, ಬಲೆಗೆ ಸಿಕ್ಕಿ ಬಿದ್ದಿದೆ ನೋಡಿ, ಫುಲ್ ಜಿರ್ಕಾಗಿ ಹೋಗಿದೆ. ಮೀನು ಅಂತೂ ಕಂಡಪಟ್ಟೆ ಇದೆ, ಹಿಡಿಯುವವರು ಯಾರು ಇಲ್ಲ ಈ ಕೆರೆಯಲ್ಲಿ. ಶಿವನೇ ಬಲ್ಲ. ಬನ್ನಿ. ಎಂದು ಏಡಿ ಉಂಟು ನೋಡಿ. ಇದೇ ಒಂದು ಅದ್ಭುತ. ಹಂಗದರ್ದೆ ಗೋಣಿ ಮೀನ್ ಈ ಬಾರಿ ಸುತ್ತು ಮಾಡ್ಲ. ಹೀಗೆ ಲೈಫ್ ಅಂದ್ರೆ ಹೀಗೆ, ಯಾವತ್ತು ಫ್ರೀ ಕುತ್ಕೊಳ್ಬಾರ್ದು, ಏನಾದ್ರೂ ಒಳ್ಳೆ ಆಕ್ಟಿವಿಟಿ ಮಾಡ್ಬೇಕು ಅಂತ ಇವತ್ತು ನಮ್ದು ಪ್ಲಾನ್ ನೋಡಿ. ಮೇನ್ ಇಂಟ್ರೆಸ್ಟ್ ಈ ತರ ಮೀನೆಲ್ಲ ಹಿಡಿಯೋದು. ಮುಳ್ಳು ಮಾತ್ರ ಬಿಸಾಡುದು. ಕಪಲ್ ನೋಡಿ, ಕೈ ಹಾಕುವಾಗ ಮೀನು, ಕೈ ಹಾಕುವಾಗ ಮೀನು ಉಂಟು. ಎಂತ ಮೀನು ಮಾರೆ, ದೊಡ್ಡ ಏಡಿ ಬಿದ್ದಿದೆ. ಏಡಿ ಭಾರಿ ರುಚಿ ಇದ್ದ ಮಾಡಿ ಮೀನು ಇದು. ಸೊಂಟ ಮುಟ್ಟ ಪಾನಿ ಕುಡಿದ್ರೆ ಖಾರ. ಹೌದು, ಉಪ್ಪು ಅಂದ್ರೆ ಉಪ್ಪು, ಆದ್ರೆ ಉಪ್ಪು ನೀರಿನ ಮೀನು ಭಾರಿ ಟೇಸ್ಟ್. ಈ ಸರ್ಕಾರಿ ಮೀನು ಉಂಟಲ್ಲ ಗೈಸ್, ಇದನ್ನು ಒಳ್ಳೆ ಮೀನ್ ಸಾರು ಮಾಡ್ಬೇಕು. ಮಧ್ಯದಲ್ಲಿ ಇದು ಎಂತ ಮಾವಿನಕಾಯಿ, ನಮ್ದು ಮಾವಿನಕಾಯಿ ಎಲ್ಲ ಹಾಕಿ ಸಾರು ಮಾಡಿದ್ರೆ ಆಹಾ ನೆಕ್ಸ್ಟ್ ಲೆವೆಲ್. ಗಿಡುಗ ರಾಜ ಬಂದ. ಓ ಅವನಿಗೆ ಸಹ ಗೊತ್ತಾಯ್ತು ಈಗ ಮೀನು ರಾಶಿ ಇದೆ, ಸ್ವಲ್ಪ ತಿನ್ಕೊಂಡು ಹೋಗುವ ಅಂತ. ನೋಡಿ ನಾವು ಒಂದು ಗೋಣಿ ಮೀನು ಮಾಡಿ ಆಯ್ತು ನೋಡಿ. ಸ್ವಲ್ಪ ವಿರಾಮದ ಸಮಯ, ಏಕೆಂದ್ರೆ ಈ ದೊಡ್ಡ ಕೆರೆಯಲ್ಲಿ ಬಲೆ ಎಳೆಯುವುದು ಅಷ್ಟು ಸುಲಭ ಅಲ್ಲ. ನೋಡಿ ಜಂಪ್ ಮಾಡಿದ್ ನೋಡಿದ್ರ ಈಗ ಮೀನು. ಹೋದ ವರ್ಷ ಬಂದಿದ್ದು ಖಾಲಿ ಪಪ್ಸ್. ಎಸ್ ಒಂದೊಂದು ರೌಂಡಿಗೆ ನಾವು ರೆಡಿ ಆಗ್ತಿದ್ದೇವೆ. ಎಲ್ಲಿ ಯಾವ ಬದಿ? ಎಸ್ ಪಾಸ್. ಎಸ್ ಓಡಿಸಿ ಎಲ್ಲ ಆಯ್ತು. ಈಗ ಮೀನು ಬೀಳಲೇಬೇಕಾಗುತ್ತೆ. ಗೋಣಿ ಓಡು. ಇಲ್ಲಿ ನೋಡಿ. ಎಸ್ ಗಟ್ಟರ್ರೆ. ಓ ಇಲ್ಲಿ ಮೀನು ನೋಡಿ. ಎಸ್ ಓ ಮಾರೆ, ಮೀನ್ ಅಂದ್ರೆ ಮೀನ್. ಎಸ್ ಒಳ್ಳೆ ಕೈಪಿದ್ದು ಮೀನು. ನಮ್ಮ ರಾಕಿ ನಾಯ್ಕರವರು
ರಾಕಿ ನಾಯಕರ ಮೀನು ಹಿಡಿಯೋಷ್ಟು ನ್ಯಾಕ ನೋಡಿ. ಮಂಡೆಗೆ ಹಿಡಿದು ಮೋಣಿ ಒಳಗೆ ಒಂದೊಂದೇ ತುಂಬಿಸಿ ಹೋಗುದು. ಎಲ್ಲಿ ಮುಳುಗಾದ್ರೆ ಪರವಾಗಿಲ್ಲ, ಮೀನದು ಮೀನು ಹೋಗ್ಬಾರ್ದು. 5 ತುಂಬಿದ್ದು. ಹೌದು, ಒಳ್ಳೆ ಪೀಸದ ಮೀನು. ಒಂದಿದೆ ಮೂರುಂಟಾ? ಮೇಲೆ ಮಾಡಿ, ಸರಿ ಮೇಲೆ ಮಾಡಿ. ದೌಲಿಸ್ ಫ್ರೆಂಡ್ಸ್, ನಮ್ಮದು ಈಗ ಫಿಶಿಂಗ್ ಎಲ್ಲ ಮಾಡಿ ಆಗಿದೆ. ಸೊ ಬಲೆ ಎಲ್ಲ ಈಗ ಪ್ಯಾಕ್ ಮಾಡ್ತಿದ್ದೇವೆ. ನಾನು ನಿಮಗೆ ಇವತ್ತಿನ ಎಷ್ಟು ಮೀನಾಗಿದೆ ಅಂತ ಒಮ್ಮೆ ತೋರಿಸ್ತೇನೆ. ಅಲ್ಲಿ ನಮ್ಮದು ಫಿಶಿಂಗ್ ಎಲ್ಲ ಆಗಿದೆ. ಸೊ ಇಲ್ಲಿ ಕಾಣ್ಬೋದು ಎಲ್ಲಿ ಇದೆ ಫಿಶ್, ಗೋಣಿಯಲ್ಲಿ ನಾವು ಹಿಡ್ದದ್ದು. ಈ ಗೋಣಿಯಲ್ಲಿದೆ ಮೀನುಗಳು, ನಾವು ಹಿಡ್ದ ಮೀನು ಈ ಗೋಣಿಯಲ್ಲಿದೆ ನೋಡಿ. ಇಲ್ಲಿ ಕಾಣ್ಬೋದು ಫ್ರೆಶ್ ಮೀನು, ಬೇರೆ ಬೇರೆ ಟೈಪಲ್ಲಿ ಮೀನೆಲ್ಲ ಇದೆ. ಸೊ ಇದು ಸರ್ಕಾರಿ, ಹಾಗೆಯೇ ಇದು ಲಂಕ್. ಸೊ ಬೇರೆ ಬೇರೆ ಟೈಪಲ್ಲಿ ಮೀನು ಇವತ್ತು ಹಿಡಿದಿದ್ದೇವೆ. ಐ ಹೋಪ್ ಗೈಸ್ ನಿಮಗೆ ನಮ್ಮ ಇವತ್ತಿನ ಬ್ಲಾಗ್ ಇಷ್ಟ ಇದೆ ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇವತ್ತು ನಾವು ಟ್ರೆಡಿಷ್ನಲಿ ಫಿಶಿಂಗ್ ಮಾಡಿದ್ವಿ, ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಳ್ತೇನೆ. ಸೊ ಹೀಗೆ ನಮ್ಮ ಬ್ಲಾಗ್ಸ್ ನೋಡ್ತಾ ಇರಿ. ಸೊ ಸಿಗುವ ಇನ್ನೊಂದು ಬ್ಲಾಗಲ್ಲಿ. ಇಲ್ಲಿ ನೋಡಿ ಫ್ರೆಶ್ ಮೀನು, ಇಲ್ಲಿ ಎಲ್ಲ ಟೈಪದ ಮೀನುಂಟು. ಲಂಕ್, ಸರ್ಕಾರಿ, ಸಣ್ಣ ಸರ್ಕಾರಿ, ಅಲ್ಲಿ ಏಡಿ ಇದೆ. ಇದೆಲ್ಲ ಹಿಡ್ದವ್ರು ನೋಡಿ ಇವರೇ.